go. Money talk. ಟೀ ಹೇಳಿ ಮಚ್ಚ. ಹಾ ಹೇಳಿದೀನಿ ಬಾರಪ್ಪ, ಆಲ್ರೆಡಿ ಹೇಳಿದೀನಿ ಬಾ. ಹೇಳ್ದಾ? ಫೋನ್ ಮಾಡಿದ್ದಲ್ಲ ನೀನು, ಅವಾಗ ಹೇಳಿದೀನಿ ಬಾ. ಸಿಗರೇಟ್ ಇಲ್ಲ ಸಿಗರೇಟ್ ರೆಡಿ ಮಚ್ಚ. ಬೇಡ ಬೇಡ, ಸಿಗರೇಟ್ ಬೇಡ. ಸಿಗರೇಟ್ ಏನಕ್ಕೆ? ಹಲೋ, ನನ್ನ ಕಡೆ ನೋಡು. ಏನ್ ಫೋನ್ ಬರ್ತಾ ಇರ್ತಾವ. ಏನ್ ಮಚ್ಚ, ಅದು ಹೊಸ ಮೊಬೈಲ್ ತಗೊಂಡಿದ್ದಂಗೆ ಇದೆಯಾ? ಮೊನ್ನೆ ಮಚ್ಚ 2 ದಿನ ಆಯ್ತು ತಗೊಂಡು. ಹೌದಾ? ಓ, ಇದು ಸ್ಯಾಮ್ಸಂಗ್ ತಾನೇ ಇದು? ಇರ್ಬೇಕು. 1,34,000 ಮಚ್ಚ. ಬಟ್ ಆಫರ್ ಅಲ್ಲಿ ಏನೋ ಕಡಿಮೆ ಸಿಕ್ಕಿರ್ಬೇಕಲ್ವಾ ನಿನ್ ಏನಾದ್ರು? ಇಲ್ಲ ಮಚ್ಚ, ನನ್ನ ತಗೊಳ್ಳೋಷ್ಟ್ರಲ್ಲಿ ಆಫರ್ ಕ್ಲೋಸ್ ಆಗ್ಬಿಡ್ತು. ಫುಲ್ ಕ್ಯಾಶ್ ನೋಡೋಣ ಅನ್ಕೊಂಡೆ, ಬೇಡ ಅಂದ್ಬಿಟ್ಟು EMI ಹಾಕ್ಸ್ಕೊಂಡ್ಬಿಟ್ಟು. ಮೊನ್ನೆ ಇನ್ನು ಒಂದು 2 ತಿಂಗಳಾಯ್ತೇನ ನೀನು ಬೈಕ್ ತಗೊಂಡೆ? ತಗೊಂಡೆ ಮಚ್ಚ. ಹಿಂಗೆ ತಗೋಬೇಕು ಮಚ್ಚ. ಇನ್ನು ಇರೋದು ಯಾವಾಗ ಹೋಗೋದು ಯಾವಾಗ ಗೊತ್ತಿಲ್ಲ. ಅದನ್ನ EMI ಹಾಕ್ಸಿದೀನಿ ಅಂತ ಅಂದಂಗ ನನಗೆ ಗುರುತು. ಮತ್ತೆ ಪ್ರೆಸೆಂಟ್ ಈಗ EMI ನಡೀತಾ ಐತೆ ಮಚ್ಚ. ಏನ ಫುಲ್ ಕ್ಯಾಶ್ ಪೇ ಮಾಡ್ದ ಹೆಂಗೆ ಇದನ್ನ? ಇಲ್ಲ ಮಚ್ಚ, ಇದು ಬೈಕ್ EMI ನಡೀತಾ ಇದೆ ಈಗ. ಈಗ ನೋಡು, ಫೋನ್ದು EMI ನಡೀತಾ ಇದೆ. ನೀನ್ ಎಲ್ಲ ಟೋಟಲ್ EMI ಹಾಕಿಸ್ಕೊಂಡ್ರೆ ತುಂಬಾ ಕಷ್ಟ ಅಲ್ಲ. ಫೋನ್ EMI ಐತೆ, ಬೈಕಿಂದು EMI ಇರ್ಬೇಕು 2 years, ಮತ್ತೆ ರೆಂಟು, ಮಕ್ಕಳು ಸ್ಕೂಲ್ ಫೀಸು ಐತೆ ಮಚ್ಚ. ಇದೆಲ್ಲ ಮಾಡ್ಬೇಕು ಮಚ್ಚ. ನೋಡಿ, ಈಗ ಇರೋದು ಯಾವಾಗ ಹೋಗೋದು ಯಾವಾಗ ಗೊತ್ತಿಲ್ಲ. ಹಂಗಾಗಿ ಇರೋವರೆಗೂ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಫ್ರೆಂಡ್ ಕಾಣಿಸ್ತಾ ಇಲ್ವಲ್ಲ ನಿನ್ ಜೊತೆ? ಮುಂಚೆ ಬರೋನಲ್ಲ ನಮ್ ಜೊತೆ ಟೀ ಕುಡಿಯಕ್ ಬರೋನಲ್ಲ, ಅವ್ನು ಕಾಣಿಸ್ತಾ ಇಲ್ವಲ್ಲ? ಮಚ್ಚ, ಅವನು ಸ್ವಲ್ಪ ಏನೋ ಇಶ್ಯೂ ಆಗ್ಬಿಟ್ಟು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಟೆ ಮಚ್ಚ. ತುಂಬಾ ಒಳ್ಳೆನ ಅವನು. ಮನೆಗೆ ಅವನೇ ತಾನೇ ಪಿಲ್ಲರ್ ತರ ಇದ್ದಿದ್ದಂದ್ರೆ? ಅವ್ರ ಮನೆಯಲ್ಲಿ ಅವರಮ್ಮ ಅವನು ಇಬ್ರೇ ಇದ್ದಿದ್ದು. ಇವಾಗ ಅವರಮ್ಮನ್ನು ನೋಡ್ಕೊಳ್ಳೋರೇ ಇಲ್ಲ. ಈಗ ಅವನೊಬ್ನೇ ಇದ್ದಿದ್ದು. ಇವಾಗ ನೋಡಿ, ಈಗ ಅವನು ಇದೇ ತರ EMI ಅಲ್ಲಿ ಬೈಕ್ ಅದೆಲ್ಲ ತಗೊಂಡಿದ್ದ. ಇವಾಗ ತೀರ್ಸಕ್ಕೆ ಆಗ್ತಾ ಇಲ್ಲ. ಅದೇನೋ ಇಶ್ಯೂ ನಡೆದಿದೆ, ಗೊತ್ತಾಗ್ತಾ ಇಲ್ಲ ಕರೆಕ್ಟ್ ಆಗಿ. ಏನು ಹೇಳ್ತಾ ಇಲ್ಲ ಅವರಮ್ಮ. ನೀನ್ ಇಷ್ಟೆಲ್ಲ ಹೇಳಿಲ್ಲ. ನೀನ್ ಇಷ್ಟೆಲ್ಲ ಹೇಳ್ತೀಯ, ಮತ್ತೆ ನೀನು EMI ಹಾಕ್ಸಿದ್ಯಾ? ಅದಕ್ಕೆ ಲೈಫ್ ನಾಗೆ ಸ್ವಲ್ಪ ಈ ಲಕ್ಸರಿ ಇಂಥಕ್ಕೆಲ್ಲ ಹೋಗೋದ್ ಬಿಟ್ಟು ಒಂದು ಅಟ್ಲೀಸ್ಟ್ ಏನೋ ಸ್ವಲ್ಪ ಸೇವಿಂಗ್ಸ್ ಮಾಡೋದು ಇದನ್ ಮಾಡ್ಬೇಕು. LIC ಇಲ್ಲಾಂದ್ರೆ ಟರ್ಮ್ ಇನ್ಸೂರೆನ್ಸ್, ಏನಾನ ಇನ್ವೆಸ್ಟ್ಮೆಂಟ್ ಈ ತರ ಮಾಡ್ಬೇಕು. ನೀನು ಎಲ್ಲ ಹೇಳ್ಬಿಟ್ಟು ಮತ್ತೆ ನೀನೇನ ಈ ತರ ಎಲ್ಲಾನ ಏನ್ ಮಚ್ಚ ಸಮಾಚಾರ? ಹೇಳ್ಬೇಕು ಗುರು, ನೀನೆ ಏನಿದೆ? ಸಿಗ್ತೀನಂದೆ ತುಂಬಾ ದಿನ ಆಯ್ತು. ಬಿಜಿ ಗುರು, ಎಲ್ಲಿ ಬರಕಾಗುತ್ತೆ ಹೇಳು? ಇವಾಗ ಫ್ಯಾಮಿಲಿ, ಇವಾಗ ಎಲ್ಲ ಇರುತ್ತೆ, ಬರಕ್ಕಾಗಲ್ಲ ಮಚ್ಚ ಹೊರಗಡೆ ಸ್ವಲ್ಪ. ಮತ್ತೆ ಏನ್ ಸಮಾಚಾರ? ಏನಾಯ್ತು ಮಚ್ಚ ಹೇಳ್ಬೇಕು. ಸಿಗರೇಟ್ ಮಚ್ಚ? ಸಿಗರೇಟ್ ಬೇಡ, ನಿನ್ ಮೊನ್ನೆನೆ ಹೇಳಿದ್ನಲ್ಲ ನಾನು ಆಲ್ರೆಡಿ. ಏನ್ ಮಚ್ಚ ಹೇಳ್ ಮಚ್ಚ. ಸಿಗರೇಟ್ ಸವಾಸನೆ ಬೇಡ, ಅದ್ರಿಂದನ ನನಗೆ ತುಂಬಾ ಸಮಸ್ಯೆ. ಬೇಜಾರಾಗಲ್ಲ ಅಂದ್ರೆ ಹೇಳ್ತೀನಿ. ಹೇಳ್ ಮಚ್ಚ. ನಿಂದು ಲೈಫ್ ಲಕ್ಸರಿ ಲೈಫ್ ನೀನು ಇದನ್ ಮಾಡ್ತಾ ಇದೀಯಾ. ನಿನ್ ಏನ ನಾಳೆ ಒತ್ತರೆ ಆಗ್ಬಾರ್ದು ಏನಾನ ಆದ್ರೆ ನಿನ್ ಫ್ಯಾಮಿಲಿ ಎಲ್ಲ ಯಾರು ಇದನ್ನ ನೋಡ್ಕೊಂತಾರೆ? ಮತ್ತೆ ಸ್ಕೂಲ್ EMI, ಮಗುಂದು ಬೈಕ್ EMI ಇದೆ, ಮೊನ್ನೆ ಮೊಬೈಲ್ ತಗೊಂಡಿದೀನಿ ಅಂದ್ರೆ ಅದ್ರೆಲ್ಲ EMI ಎಲ್ಲ ಯಾರು ಇದನ್ ಮಾಡ್ತಾರೆ? ಮಚ್ಚ ಅದಕ್ಕೆಲ್ಲ ಟೆನ್ಷನ್ ಇಲ್ಲ ಮಚ್ಚ. ನೋಡು, ನಮ್ ವೈಫ್ದು ಒಡವೆ ಇದೆ, ನಮ್ ತಂದೆ ತಾಯಿ ಇದಾರೆ. ಅವ್ರೆಲ್ಲ ನನ್ಗೇನ್ ಕೇಸ್ ಏನಾದ್ರ ಆದ್ರೆ ಅವರೆಲ್ಲ ಫುಲ್ಫಿಲ್ ಮಾಡ್ತಾರೆ ಮಚ್ಚ. ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡು. ನಿಮ್ ಅಪ್ಪ ನಿಮ್ ಮುಂದ್ ವಯಸ್ಸಾಯ್ತು, ನಿಮ್ ವೈಫ್ ಏನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಮಗುನ್ EMI ಲೋನ್ ಅವೆಲ್ಲ ಇದಾವಲ್ಲ. ಮತ್ತೆ ನಾಳೆ ಚಿನ್ನ ಮಾರಿ ಜೀವನ ಮಾಡ್ಬೋದು ಅಂತ ಅಂದ್ಯಾ. ಚಿನ್ನದ ಮೇಲೆ ಎಷ್ಟು ದಿನ ಜೀವನ ಮಾಡ್ತಾರೆ ಅವರು? ನಾಳೆ ಸಾಲದವ್ರು ಬಂದು ನಿಮ್ ಮನೆ ಮೇಲೆ ಬಿದ್ದು ಅವ್ರಿಗೆ, ನಿಮ್ಮ ಅಪ್ಪ ನಿಮ್ಮನ್ಗೂ ನಿಮ್ ಫ್ಯಾಮಿಲಿ ಅವ್ರಿಗೂ ಟಾರ್ಚರ್ ಮಾಡ್ಬಾರ್ದು. ಒಂದ್ಸಲ ಆಲೋಚನೆ ಮಾಡು ಮಚ್ಚ. ಒಂದ್ ಹೇಳ, ನಾನು ನಮ್ ಲೈಫ್ ಇರೋದು ಯಾವಾಗ ಹೋಗೋದು ಯಾವಾಗ ಯಾರಿಗೂ ಗೊತ್ತಿಲ್ಲ. ಇರೋವರೆಗೂ ಎಂಜಾಯ್ ಮಾಡ್ಬೇಕು ಮಚ್ಚ, ಅಷ್ಟೇ ನನಗೆ ತಿಳಿಯೋದು. ಅಲ್ಲ ರಜಾ, ನೀನು ಏನಾನ ಹೆಲ್ತ್ ಇನ್ಸೂರೆನ್ಸ್ ಆಗ್ಲಿ ಟರ್ಮ್ ಇನ್ಸೂರೆನ್ಸ್ ಆಗ್ಲಿ ಏನಾನ ತಗೊಂಡಿದ್ಯಾ? ಇಲ್ಲ ಮಚ್ಚ, ನಾನು ಇಂಟರ್ವರ್ಗು ಏನು ಪರ್ಚೇಸ್ ಮಾಡಿಲ್ಲ. ನಿನ್ ಗೊತ್ತಾ ಹೆಲ್ತ್ ಇನ್ಸೂರೆನ್ಸ್ ನೀನು ಡೈಲಿ ಇಲ್ಲ ತಿಂಗಳಲ್ಲಿ ಒಂದ್ಸಲ ಈ ಬಿಯರ್ ಹೊಡಿಯೋದ್ರಿಂದ, ಸಿಗರೇಟ್ ಸೇದೋದು, ಒಂದು ಪಿಜ್ಜಾ ತಿನ್ನೋದ್ರಲ್ಲಿ ಎಷ್ಟು ಅಮೌಂಟ್ ಖರ್ಚು ಮಾಡ್ತೀಯಾ, ಅಷ್ಟು ಅಮೌಂಟ್ ಇನ್ನು ತಿಂಗಳಿಗೆ ಒಂದ್ಸಲ ನೀನ್ ಪೇ ಮಾಡಿದ್ರೆ ನಿನ್ ₹1,00,00,000 ಇನ್ಸೂರೆನ್ಸ್ ಬರುತ್ತಲ್ಲ. ಒಂದ್ ವೇಳೆ ಏನಾನ ನಮ್ಗೆ ಏನಾದ್ರು ಅದು ನಮ್ಮ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತಲ್ಲ ರಜಾ. ಮಚ್ಚ, ನಾನು ಇವಾಗ ಕಟ್ತಾ ಇದ್ದೀನಿ, ಅದು ದುಡ್ಡು ಯಾವಾಗ್ಲೂ ಬರುತ್ತೆ, ನನಗ್ ಬೇಕಾದು. ನಿನಗೆ ಅದೇ ಅರ್ಥ ಆಗ್ತಾ ಇರೋದು. ನಿನ್ ಏನು ಗೊತ್ತಾ, ಟರ್ಮ್ ಇನ್ಸೂರೆನ್ಸ್ ಅಂದ್ರೆ ಅದೇ ಗುರು. ಏನ್ ಗೊತ್ತಾ ರಜಾ, ಟರ್ಮ್ ಇನ್ಸೂರೆನ್ಸ್ ಅಂದ್ರೆ ನಿನ್ಗೆ ನಿನ್ ಫ್ಯಾಮಿಲಿ, ನೀನ್ ಹೋದ್ಮೇಲೆ ನಿನ್ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ ಮಚ್ಚ. ನಾನು ಇದ್ದಾಗ ಇಲ್ದೇ ಇರೋ ದುಡ್ಡು, ನಾನು ಸತ್ತಾಗ ಬರೋ ದುಡ್ಡು ಏನು ಬೇಡ ಮಚ್ಚ.
ಅಲ್ಲ ಇದು ನಿಮ್ ಫ್ಯಾಮಿಲಿ ಸೆಕ್ಯೂರು, ಇದ್ರಿಂದ ನಿಮ್ ಫ್ಯಾಮಿಲಿಗೆ ಒಂದು ಸೆಕ್ಯೂರಿಟಿ ಇರುತ್ತೆ. ನೀನ್ ಇಲ್ಲ ಅಂದ್ರೂ ಫ್ಯೂಚರ್ ಅಲ್ಲಿ ಏನ್ ಗೊತ್ತಾ ರಾಜ, ನಾಳೆ ಹೊತ್ತರ ನಮ್ಗೆ ಏನನ್ನ ಹೆಚ್ಚು ಕಡಿಮೆ ಆದ್ರೆ ನಿಮ್ ಫ್ಯಾಮಿಲಿಗೆ, ನಿಮ್ ವೈಫ್ ಮಕ್ಕಳಿಗೂ, ನಿಮ್ ತಂದೆ ತಾಯಿಗೂ ಇದು ಒಂಥರ ಹೆಲ್ಪ್ ಆಗುತ್ತೆ. ಇದರಿಂದ ಅಂದ್ರೆ ನಮ್ ಟೋಟಲ್ ಫ್ಯಾಮಿಲಿಗೆ ಸೆಕ್ಯೂರಿಟಿ ಇರುತ್ತೆ ನಿಮ್ಗೆ. ಹೌದು ಮಚ್ಚ, ನಾನು ಹೇಳಿದ ಅರ್ಥ ಆಯ್ತು ಅನ್ಕೊಂತೀನಿ. ಅರ್ಥ ಆಯ್ತು ಮಚ್ಚ. ನಾನು ಆಲ್ರೆಡಿ ತಗೊಂಡಿದ್ದೀನಿ 6 months ಬ್ಯಾಕ್. ನನ್ಗೆ ಗೊತ್ತಿರೋ ಒಬ್ಬ ಏಜೆಂಟ್ ಇದ್ದಾನೆ, ಅವನಿದ್ದಾದ್ರೂ ತಕೋ, ಇಲ್ಲಾಂದ್ರೆ ಆನ್ಲೈನ್ ಆದ್ರೂ ಸರ್ಚ್ ಮಾಡು. ನಿನ್ ಎಲ್ಲಿ ಪ್ರೀಮಿಯಂ ಕಡಿಮೆ ಅನ್ಸುತ್ತೆ, ನಿನ್ಗೆ ಎಲ್ಲಿ ಬೆಟರ್ ಅನ್ಸುತ್ತೆ ಅಲ್ಲಿ ಪರ್ಚೇಸ್ ಮಾಡು. ಸರಿ ಮಚ್ಚ, ಆಯ್ತು. ನೀನ್ ಯಾವ್ದು ಬೆಟರ್ ಅಂದ್ರೆ ಅದಕ್ಕೆ ತಗೊಂಡ್ಬಿಡೋಣ.